ಸ್ವಲ್ಪ ಹಿಂದೆ ಬರಬೇಕು. ಭಾರತದ ಭಾಗ್ಯ ವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತದ ಭಾಗ್ಯ ವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸ್ವಾಭಿಮಾನದ ಬದುಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರಿಗೆ, ಕೆಚ್ಚದೆ ಹೋರಾಟಗಾರರು, ಸ್ವಾಭಿಮಾನದ ನಾಯಕ. ಸಮೀಕ್ಷೆಯನ್ನ ಯಶಸ್ವಿಗೊಳಿಸಲು ಕೇವಲ ಮಾತನಾಡಿದ್ರೆ ಸಾಲದು, ಸಮುದಾಯದ ಜನರನ್ನ ಜಾಗೃತಿಗೊಳಿಸತಕ್ಕಂತ ಈ ಕಾರ್ಯವನ್ನ ಒಳ ಮೀಸಲಾತಿ ಸಮೀಕ್ಷೆಯ ಆರಂಭವನ್ನ ಇನ್ನೇನು 5ನೇ ತಾರೀಕಿಗೆ ಜೈ ದಿನ ಬೃಹತ್ ಮಟ್ಟದಲ್ಲಿ ತಮ್ಮ ಸಮುದಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಸ್ಯೆ ಇಟ್ಕೊಂಡಿದ್ದೀರಾ, ಮತ್ತೆ ಬಹಳಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ದೀರಾ. ಹೇಳಿ ಸರ್, ಒಳ ಮೀಸಲಾತಿ ಬಗ್ಗೆ ಹೇಳಿ ಸರ್. ಇವತ್ತು ಒಳ ಮೀಸಲಾತಿಯ ಏನು ಘನತೆ ಆರಂಭ ಆಗಿದೆ ಅದರ ಬಗ್ಗೆ ಒಂದು ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಎಚ್ ಆಂಜನೇಯರವರು ಒಂದು ಸಭೆಯನ್ನು ಏರ್ಪಾಡು ಮಾಡಿದರು. ಈ ಸಭೆಯಲ್ಲಿ ಎಲ್ಲ ಮಾದಿಗ ಸಮುದಾಯದ ಮುಖಂಡರು, ಅದರ ಜೊತೆಗೆ ಸಮಗಾರರು ಮತ್ತು ಧೋರ ಸಮಾಜದ ಮುಖಂಡರು ಕೂಡ ಭಾಗವಹಿಸಿದ್ವಿ. ಯಾವ ರೀತಿ ಗಣತಿ ಆರಂಭ ಆಗ್ತದೆ, ಆ ಗಣತಿಯಲ್ಲಿ ಯಾವ ರೀತಿ ಮಾಹಿತಿಯನ್ನು ನೀಡಬೇಕು, ಮಾದಿಗ ಸಮುದಾಯದವರು ಯಾವ ಅನುಕ್ರಮ ಸಂಖ್ಯೆಯನ್ನ ಹಾಕಬೇಕು, ಸಮಗಾರರು ಯಾವ ಅನುಕ್ರಮ ಸಂಖ್ಯೆಯನ್ನು ಹಾಕಬೇಕು ಮತ್ತು ಡೋಹರು ಯಾವ ಅನುಕ್ರಮ ಸಂಖ್ಯೆಯನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗಿದೆ. ಆ ನಿಟ್ಟಿನಲ್ಲಿ ನಮಗೆ ಒಂದು ಗೊಂದಲ ಏನು ಈಗಾಗಲೇ ಸರ್ಕಾರದಿಂದ ಇರುವಂತದ್ದು ಅಂತ ಹೇಳಿದ್ರೆ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅನ್ನೋದ್ರಲ್ಲಿ ಈ ಎಸ್ ಸಮುದಾಯಗಳಲ್ಲಿ ಹಲವು ಜಾತಿಗಳು ಮಿಶ್ರಣಗೊಂಡಿದ್ದಾವೆ ಅನ್ನೋದ್ರ ಬಗ್ಗೆ ಅದನ್ನ ಸಮೀಕ್ಷೆ ಮಾಡಬೇಕು ಅನ್ನೋದು ತೀರ್ಮಾನಕ್ಕೆ ಸರ್ಕಾರ ಬಂದಿರೋದ್ರಿಂದ ಈ ಒಂದು ಗಣತಿ ಆರಂಭ ಆಗಿದೆ. ಅದರಲ್ಲಿ ನಮಗೂ ಕೂಡ ಒಂದು ಗೊಂದಲ ಇತ್ತು. ಏನಂತ ಹೇಳಿದ್ರೆ, ಅನುಕ್ರಮ ನಂಬರ್ 22ರಲ್ಲಿ ಬಾಂಬೆ ಅನ್ನುವಂತ ಕಾಲಂ ಅಲ್ಲಿ ಸುಮಾರು 23 ಜಾತಿಗಳು ಬರ್ತವೆ. ಅದರಲ್ಲಿ ಆ 23 ಜಾತಿಗಳನ್ನು ಕೂಡ ಒಟ್ಟಾಗಿ ಸೇರಿಸಿ ಅವ್ರ ಗಣತಿಯಲ್ಲಿ ತೋರಿಸಿದ್ರೆ ಯಾವ ಜಾತಿಯ ಜನ ಎಷ್ಟಿದ್ದಾರೆ ಅಂಕಿ ಸಂಖ್ಯೆ ನಮ್ಗೆ ಸಿಗಲ್ಲ. ಸೊ ಅದಕ್ಕಾಗಿ ಸರ್ಕಾರದವ್ರ ಮುಂದೆ ನಾವಿವತ್ತು ಮಂತ್ರಿಗಳು ಬಂದಿದ್ರು, ಅಬಕಾರಿ ಸಚಿವರು ಆರ್ ವಿ ತಿಮ್ಮಾಪುರ ಅವ್ರ ಮುಂದೆ ಮಾತಾಡಿದ್ವಿ. ಈ ಪ್ರತ್ಯೇಕವಾಗಿ ಈ ಒಂದು ಏನು 23 ಜಾತಿಗಳ ಏನು ಕಾಲಂ ಇದೆ, ಅದರಲ್ಲಿ ಆಯಾ ಸಮುದಾಯಗಳು ಏನು ಬಾಂಬಿ, ಅಸಾದರು, ಅಸೋಡಿಯ, ಸಮಗಾರ, ಚಮಾರ, ಚಮಾಡಿಯ, ಮೋಚಿಗಾರ, ಈ ರೀತಿ ರೋಹಿತ್, ರವಿದಾಸ, ಸೊ ಈ ಒಂದು ಸಮುದಾಯಗಳನ್ನು ಒಟ್ಟುಗೂಡಿಸಿ ಅದರಲ್ಲಿ ಮಾದಿಗ ಮತ್ತು ಮಾದರ ಸಮುದಾಯವನ್ನು ಒಟ್ಟುಗೂಡಿಸಿ ಸುಮಾರು 23 ಜಾತಿ ಚರ್ಮಕಾರ ಸಮುದಾಯಗಳನ್ನ ಒಂದು ಕಾಲಂ ಮಾಡಿದ್ದಾರೆ ಸರ್ಕಾರದವರು ಹಿಂದೆ. ಸೊ ಅದಕ್ಕೆ ಅವರ ಏನು ಉಪಜಾತಿಗಳ ವಾರು ಕೂಡ ಅಂಕಿ ಸಂಖ್ಯೆಗಳು ನಮಗೆ ಬರ್ಬೇಕನ್ನೋದು ಒಂದು ಈ ಸಮೀಕ್ಷೆ ಸಂದರ್ಭದಲ್ಲಿ ನಮ್ಮ ಸಮುದಾಯದವರಿಗೆ ಬಹಳಷ್ಟು ಸಂದೇಹ ಇತ್ತು ಮತ್ತು ಸಮಸ್ಯೆ ಆಗಿತ್ತು. ಅದನ್ನ ನಾವು ಸರ್ಕಾರದ ಮಂತ್ರಿಗಳ ಮುಂದೆ ಇವತ್ತು ಮಾತಾಡಿದ್ವಿ, ಅದನ್ನು ಒಪ್ಪಿಕೊಂಡ್ರು. ಈಗ ಅವರು ಕೂಡ ಈ ಜಾತಿಗಳನ್ನ ಪ್ರತ್ಯೇಕವಾಗಿ ಕೂಡ ಅದನ್ನ 22ರಲ್ಲಿ ಭಾಗ 1, 2, 3 ಅಂತ 23 ಅನುಕ್ರಮ ನಂಬರ್ಗಳನ್ನ ಆ ಆ್ಯಪ್ ನಲ್ಲಿ ಅಳವಡಿಸಿ ಪ್ರತ್ಯೇಕವಾಗಿರ್ತಕ್ಕಂಥ ನಮ್ಮ ಜಾತಿ ಸರ್ಟಿಫಿಕೇಟ್ ವಾರು ನಾವು ನಮ್ಮ ಜಾತಿಗಳನ್ನ ಈ ಸಂದರ್ಭದಲ್ಲಿ ಗಣತಿಯಲ್ಲಿ ಬರೆಸಲಿಕ್ಕೆ ಅವಕಾಶ ಸಿಗ್ತದೆ ಅಂತಕ್ಕಂಥದ್ದು ಒಂದು ಈ ಒಂದು ಸಭೆಯಿಂದ ನಮಗೊಂದು ಅನುಕೂಲ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸರ್, ಮತ್ತೊಂದು ಒಳ ಮೀಸಲಾತಿ ಜಾರಿಗೆ ಆಗೋದಕ್ಕೆ ಬಹಳ ಖುಷಿ ಪಟ್ಟಿದ್ದಾರೆ, ಎಲ್ಲ ಪಾಸಿಟಿವ್ ಆಗಿದೆ. ಈ ಒಂದು ಒಳ ಮೀಸಲಾತಿ ಜಾರಿ ಆದ್ರೆ ಒಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ OBC ನಲ್ಲಿ ಲಕ್ಷಾಂತರ ಜನ ವಿದ್ಯಾವಂತ ಹೆಣ್ಮಕ್ಳು ಗಂಡ್ಮಕ್ಳಿಗೆ ಅವ್ರಿಗೆಲ್ಲ ಬಹಳಷ್ಟು ಬೆನಿಫಿಟ್ ಆಗ್ತದೆ ಸರ್. ಆ ವಿದ್ಯಾವಂತರ ಬಗ್ಗೆ ಹೇಳಿ ಸರ್. ಈಗ ಎಲ್ಲಾ ನೇಮಕಾತಿಗಳು ನಿಂತಿರೋದೇ ಇವತ್ತು SCಯಲ್ಲಿ ಒಳ ಮೀಸಲಾತಿ ವರ್ಗೀಕರಣದ ಅಂತಿಮ ತೀರ್ಮಾನ ಆಗಲಿ ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ನೇಮಕಾತಿಗಳನ್ನ ಮಾಡ್ಕೊಳ್ತಾ ಇಲ್ಲ. ಸೊ ಇವತ್ತು ಆ ನೇಮಕಾತಿಗಳಿಗೆ ಒಂದು ಚಾಲನೆಯನ್ನ ಸರ್ಕಾರ ಕೊಡ್ಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚಿತವಾಗಿ ಈ SC ಒಳ ಮೀಸಲಾತಿ ಏನೋ ಒಂದು ಸಮಸ್ಯೆ ಇದೆ, ಇದನ್ನ ಬಗೆಹರಿಸಬೇಕಾಗಿದೆ. ಅದು ಈಗ 5ನೇ ತಾರೀಕು, ಮೇ 5ನೇ ತಾರೀಕಿನಿಂದ ಆರಂಭ ಆಗ್ತದೆ. ಆ 5ನೇ ತಾರೀಕಿನ ನಂತರದಲ್ಲಿ ಮತ್ತೆ ಅದನ್ನ ಬೂತ್ವಾರು, ಅದರ ನಂತರವಾಗಿ ಆನ್ಲೈನ್ ನಲ್ಲಿ ಕೂಡ 3 ಹಂತದಲ್ಲಿ ಸಮೀಕ್ಷೆಗಳನ್ನ ಸರ್ಕಾರ ಕೈಗೊಳ್ತಾ ಇದೆ ಈ ಆಯೋಗದ ಮುಖಾಂತರವಾಗಿ. ಸೊ ಈ ಎಲ್ಲ ಏನು ಆಪ್ ನಲ್ಲಿ ಅಳವಡಿಸಿರ್ತಕ್ಕಂಥ ಅಂಕಿ ಸಂಖ್ಯೆಗಳು ಬೇಗನೆ ಸರ್ಕಾರಕ್ಕೆ ಸಿಗ್ತಾ ಇರೋದ್ರಿಂದ ಅತಿ ಶೀಘ್ರದಲ್ಲಿ ಈ ಒಳ ಮೀಸಲಾತಿ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ABCD ಅಂತೇಳಿ 4 ಭಾಗವಾಗಿ ವರ್ಗೀಕರಣ ಆಗ್ತದೆ. ಅದರ ನಂತರದಲ್ಲಿ ಸರ್ಕಾರ ಮತ್ತು ಕ್ಯಾಬಿನೆಟ್ ಸೂಕ್ತವಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಂಡು ಸುಗ್ರೀವಾಜ್ಞೆ ಹೊರಡಿಸಿದ್ರೆ ನಂತರದಲ್ಲಿ ಹಿಂದುಳಿದ ವರ್ಗದವರಿಗೂ ಕೂಡ ಇಡೀ ರಾಜ್ಯದ ಜನರಿಗೂ ಕೂಡ ನೇಮಕಾತಿಗಳಿಗೆ ಸರಾಗವಾಗಿರ್ತಕ್ಕಂಥ ಅವಕಾಶ ಸಿಗಬಹುದು ಅಂತಕ್ಕಂಥ ನನ್ನ ಆಶಯ. ಸರ್, ಇದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ತಾವು ಹಿರಿಯರಿದ್ದೀರಾ ಸರ್, ಬಹಳಷ್ಟು ವರ್ಷಗಳಿಂದ ತಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಾ, ಮತ್ತೆ ಈ ತರ ಸಭೆ ಸಮಾರಂಭಗಳು ಕಾರ್ಯಕ್ರಮ ಮಾಡ್ತೀರಾ, ಹಿರಿಯರಿಗೆ ತಮ್ಮ
ಸಮುದಾಯದಲ್ಲಿ ಯಾರು ಹೆಸರು ಮಾಡಿದ್ರೆ ಅವ್ರಿಗೆಲ್ಲ ಒಂದು ಗೌರವ ಕೊಡ್ತಾ ಬಟ್ ಸರ್ ಇತಿಹಾಸ ತೆಗೆದು ನೋಡುದು ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಕಡಿಮೆನೇ ಇದ್ದೀರಾ ಸರ್, ತಮಗೂ ಗೊತ್ತಿದೆ. ಬಹಳಷ್ಟು ಕಹಿಯಾದ ಪ್ರಶ್ನೆ ಅನ್ಸುತ್ತೆ. ಬಟ್ ತಾವು ರಾಜಕೀಯದಲ್ಲಿ ಮಾಡಿ ಯಾವುದೋ ಒಂದು ಒಳ್ಳೆ MLA MP ಮತ್ತು ಸಚಿವರಾಗಿ ಕೇಂದ್ರ ಸಚಿವರಾದ್ರೆ ತಮ್ಮ ಸಮುದಾಯಕ್ಕೆ ಇನ್ನಷ್ಟು ಒಳ್ಳೇದು ಮಾಡಬಹುದು. ಅದ್ರ ಬಗ್ಗೆ ತಾವು ಹೇಳಿ ಸರ್. ತಾವು ಹೇಳಿರ್ತಕ್ಕಂಥ ನೋವು ಈ ಸಮುದಾಯದಲ್ಲಿದೆ. ಈಗಾಗಲೇ ನಮಗೆ ರಿಪ್ರೆಸೆಂಟೇಟಿವ್ ಆಗಿ ಯಾರು ಕೂಡ ಇವತ್ತು ಯಾರು ನಮ್ಮನ್ನು ಪ್ರತಿನಿಧಿಸ್ತಕ್ಕಂಥವ್ರು ಸಚಿವರಾಗಿ ಆಗ್ಲಿ ಅಥವಾ ಇಲ್ಲ. ಈಗ ಈ ಸಂದರ್ಭದಲ್ಲಿ ನಮಗೂ ಕೂಡ ಸಾಮಾಜಿಕವಾಗಿ ಏನು ಹಿಂದುಳಿದಿದ್ದೀವಿ, ಅವರು ರಾಜಕೀಯವಾಗಿ ಅನ್ಯಾಯ ಆಗಿದೆ. ನಮ್ಗೆ ಇವತ್ತು ಆದಿಜಾಂಬ ನಿಗಮ ಆಗಿರ್ಬೋದು, ಲಿಡ್ಕರ್ ಆಗಿರ್ಬೋದು, ಅಭಿವೃದ್ಧಿ ನಿಗಮ ಆಗಿರ್ಬೋದು, ಸೊ ಅದರಲ್ಲೂ ಕೂಡ ನಮ್ಮ ಸಮುದಾಯದವರಿಗೆ ಇಲ್ಲಿವರೆಗೆ ಯಾವುದೇ ಸ್ಥಾನಮಾನಗಳನ್ನ ಸರ್ಕಾರದವರು ಕೊಟ್ಟಿಲ್ಲ. ಸೊ ಅದಕ್ಕೆ ಇವತ್ತು ಈ ವರ್ಗೀಕರಣದ ಏನು ಪ್ರಕ್ರಿಯೆ ಚಾಲನೆ ಸಿಕ್ಕಿದೆ. ಇದರ ನಂತರವಾಗಿ ಕೂಡ ನಮ್ಮ ಜನರಿಗೆ ರಾಜಕೀಯವಾಗಿ ಒಂದು ಶಾಸಕ ಸ್ಥಾನ ಆಗಿರ್ಬೋದು, ವಿಧಾನ ಪರಿಷತ್ ಸ್ಥಾನ ಆಗಿರ್ಬೋದು, ಸಂಸದರ ಸ್ಥಾನ ಆಗಿರ್ಬೋದು ಸಿಗ್ತದೆ ಅಂತಕ್ಕಂಥ ಭರವಸೆ ಇದೆ. ಮತ್ತು ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಎರಡೇ ಸಮುದಾಯದಲ್ಲಿ, ಅದರಲ್ಲಿ ಗ್ರೂಪ್ 1ರಲ್ಲಿ ಮಾದಿಗ, ಸಮಗಾರ, ಮಚ್ಚಗಾರ, ಡೋರ್ ಅಂತಕ್ಕಂಥ ಒಂದು ಸಮನ್ವಯ ಸಮಿತಿಯನ್ನ ಹಿರಿಯರ ಸ್ವಾಮೀಜಿಗಳ ನೇತೃತ್ವದಲ್ಲಿ, ಹಿರಿಯ ಸಚಿವರ ನೇತೃತ್ವದಲ್ಲಿ ಸಮನ್ವಯ ಸಮಿತಿ ರಚನೆ ಆಗಿದೆ. ಅದು ಈ ಏನು ಒಳ ಮೀಸಲಾತಿಯ ತೀರ್ಮಾನ ಸರ್ಕಾರ ಪ್ರಕಟಿಸಿದ ನಂತರ ನಮ್ಮ ರಾಜಕೀಯ ಪ್ರಾತಿನಿಧ್ಯಗಳ ಬಗ್ಗೆ ಆ ಸಮಿತಿ ಸಭೆ ಸೇರಿ ನಮ್ಮ ಆಯಾ ಜಾತಿವಾರು ನಮಗೆ ಸ್ಥಾನಮಾನಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಒಂದು ಶುಭಾವಕಾಶ ನಮಗೆ ಈ ಹೋರಾಟದ ಮುಖಾಂತರ ಸಿಕ್ಕಿದೆ ಅಂತ ಹೇಳ್ಬೋದು. YC ಕಾಂಬಳೆ ಅಂತೇಳಿ ರಾಜ್ಯ ಸಂಚಾಲಕರು, ಕರ್ನಾಟಕ ರಾಜ್ಯ ಸಮಗಾರ, ಚಮ್ಮಾರ, ಹಳೆಯ ಒಳ ಮೀಸಲಾತಿ ಹೋರಾಟ ಸಮಿತಿ, ಬೆಂಗಳೂರು.